ವೀರಯ್ಯ ದೇವನ ಮೇಲೆ ಕಂಪ್ಲೇಂಟ್ ಕೊಡೋ ಅಷ್ಟು ಧೈರ್ಯನ ನಿಮಗೆ? ಸಿಂಹ ಕಣ್ಣ ಕಂಡ್ರೇನೆ ಬೇಟೆ ಆಡುತ್ತೆ, ನಿನ್ನ ಕೆಣಕಿದ್ರೆ ಬಿಡತ್ತಾ? ಕಳಿಸ್ಕೊಂಡೋಗಿ ಬೇಟೆ ಆಡುತ್ತೆ, ನೋಡ್ತೀಯಾ? ನೋಡ್ತೀಯಾ? ವೀರಣ್ಣ, ಬೇಟೆ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ನಾವ್ಯಾಕೆ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕು? ಹಾಗಾದ್ರೆ ಕಂಪ್ಲೇಂಟ್ ಕೊಡೋ ವಿಚಾರ ಯಾಕೆ ಮಾತಾಡ್ತಿದ್ರಿ ನೀವು? ವೀರಣ್ಣ, ನಮ್ ಪುಟಾಣಿನ ಸ್ಕೂಲಿಂದ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರಿಗೂ ತಿಳಿಸೇ ಇಲ್ಲ. ನಮ್ಮಲ್ಲಂತೂ ಯಾರು ಅಲ್ಲ, ಯಾರು ಕರ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. ಅದಕ್ಕೆ ಹುಡುಕ್ಸೋದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮಾತಾಡ್ಕೋತಾ ಇದ್ವಿ. ನನ್ನ ಮೊಮ್ಮಗಳನ್ನು ಮುಟ್ಟೋ ಧೈರ್ಯ ನನಗಲ್ದೆ ಇನ್ಯಾವನಿಗಿದೆ? ಅಂದ್ರೆ ನಮ್ ಪುಟಾಣಿನ ಸ್ಕೂಲಿಂದ ಕರ್ಕೊಂಡು ಹೋಗಿದ್ದು ನೀವಾ? ಹೌದು. ಹೇಗಿತ್ತು ನಾನು ಮಾಡಿದ್ದು ತಮಾಷೆ? ಸ್ವಲ್ಪ ಹೊತ್ತು ಒಳಗಡೆ ನೀರೆಲ್ಲ ಬೆಚ್ಚಗಾಯ್ತಾ? ಅಲ್ಲ ವೀರಣ್ಣ, ನಮ್ ಪುಟಾಣಿ ಕಾಣ್ತಿಲ್ಲ ಅಂತ ನಮ್ಗೆಲ್ಲ ಅದೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀವು ಒಳಗ್ ಬರ್ತಾ ಬೇರೆ ಸಿಂಹ ಬೇಟೆ ಅಂತೆಲ್ಲ ಮಾತಾಡ್ಕೊಂಡು ಬಂದ್ರಿ. ಒಂದು ಕ್ಷಣ ಆ ಹಳೆ ಖಡಕ್ ರಣಕಲ್ಲು ವೀರಣ್ಣನ ನೋಡಿದಾಗಾಯ್ತು. ಹೌದು, ನಾವು ಯಾವತ್ತಿದ್ರೂ ಖಡಕ್ ಹಾಗೆ ಇರೋದು. ಆದ್ರೆ ಮನಸ್ಸು ಮಾತ್ರ ಮಗು ಥರ ಅಂತ ನಮಗ್ ಗೊತ್ತು ತಾನೆ. ಆದ್ರೆ ಪುಟಾಣಿ ಎಲ್ಲಿದ್ದಾಳೆ ವೀರಣ್ಣ? ಇದ್ದಾಳೆ. ಕಂದ ಲಕ್ಷ್ಮಿ, ಪುಟಾಣಿ ಬಂಗಾರಿ, ನೀನ್ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದ ಕಂದ? ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಅಲ್ಲಮ್ಮ ಪಾರ್ವತಿ, ಆ ಮಗುಗೆ ನೀನೇ ತಾಯಿ ಅನ್ನೋ ತರ ಆಡ್ತಿದ್ಯಲ್ಲ, ಅವಳ ಅಮ್ಮಂಗೂ ಮಗುನ ಕೊಡು, ಅವಳ ಹೃದಯಕ್ಕೂ ಸ್ವಲ್ಪ ಸಮಾಧಾನ ಆಗತ್ತೆ.
ಕಂದ. ಪುಟಾಣಿ, ಎಲ್ಲೋಗಿದ್ದೆ ಕಂದ ನನ್ನ ಬಿಟ್ಟು? ಎಷ್ಟು ಭಯ ಆಗಿತ್ತು ಗೊತ್ತಾ? ವೀರಯ್ಯ, ಎಷ್ಟು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ಯಾ? ಬಾ ಕೂತ್ಕೋ, ಕಷ್ಟ ಸುಖ ಮಾತಾಡೋಣ. ಏನಯ್ಯ ಮಾತಾಡ್ತಿದ್ಯಾ ನೀನು? ಈ ವೀರಯ್ಯ ಬಂದ್ಮೇಲೆ ಕಷ್ಟಕ್ಕೆ ಮುಕ್ತಿ ಸಿಗಬೇಕು, ಬರೀ ಸುಖದ ಬಗ್ಗೆ ಮಾತಾಡಬೇಕು. ವೀರಯ್ಯ, ನಮ್ಮ ಪುಟಾಣಿನ ಸ್ಕೂಲಿಂದ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ತುಂಬಾ ಗಾಬರಿ ಆಯ್ತು. ಅದು ನೀನು ಅಂತ ಗೊತ್ತಾದ್ಮೇಲೆ ಸಮಾಧಾನ ಆಯ್ತು. ಪುಟಾಣಿ ಸಿಕ್ಕಿದ್ದಕ್ಕೆ ಸಮಾಧಾನ ಆಯಿತು ಅಥವಾ ನಾನು ಬಂದಿದ್ದಕ್ಕೆ ಸಮಾಧಾನ ಆಯಿತು? ಪುಟಾಣಿ ಸಿಕ್ಕಿದ್ದಕ್ಕೆ ಸಂತೋಷ ಆಯ್ತು, ನೀನ್ ಬಂದೆ ಅಂತ ಸಮಾಧಾನ ಆಯ್ತು. ಬರ್ತಿದ್ದೀನಿ ಅಂತ ಒಂದು ಫೋನ್ ಆದ್ರೂ ಮಾಡಿ ಬರೋದಲ್ವ ವೀರಣ್ಣ? ಏನಂತ? ಶಾಲೆಗೆ ಹೋಗಿ ಮಗುನ ಕರ್ಕೊಂಡು ಹೋಗ್ತೀನಿ ಅಂತಲ? ನಿಮ್ಮನ್ನೆಲ್ಲ ನೋಡಿ ಬಹಳ ವರ್ಷಗಳಾಯ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತಾ ದಾರಿಯಲ್ಲಿ ನಮ್ಮ ಮೊಮ್ಮಗಳು ಶಾಲೆಯಲ್ಲಿ ಓದ್ತಿದ್ದಾಳೆ ಅಂತ ಗೊತ್ತಾಯ್ತು. ಆ ಶಾಲೆ ಹತ್ರ ಹೋದೆ ನಾನು. ವೀರಣ್ಣ, ನೀವು ನನ್ನ ಮೊಮ್ಮಗಳು ಅಂತ ಹೇಳ್ತಾ ಇಲ್ಲ, ನಮ್ಮ ಮೊಮ್ಮಗಳು ಅಂತ ಹೇಳ್ತಾ ಇದ್ದೀರಾ. ಇದು ಒಂದು ಚಿಕ್ಕ ಮಾತೇ ಆಗಿರಬಹುದು, ಆದರೆ ಅದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಈ ನಿಮ್ಮ ದೊಡ್ಡ ಗುಣನೇ ಎಲ್ರಿಗೂ ಇಷ್ಟ ಆಗೋದು. ಆವತ್ತು ಇದನ್ನೇ ಹೇಳ್ತಿದ್ದೆ, ಇವತ್ತು ಹೇಳ್ತಿದ್ದೀನಿ, ನಿಮ್ಮಿಂದ ಕಲಿಯೋದು ಬಹಳಷ್ಟಿದೆ. ಅಯ್ಯಯ್ಯೋ, ಅಷ್ಟೆಲ್ಲ ಹೊಗಳಬೇಡ ಅಖಿಲಮ್ಮ ನನ್ನನ್ನು. ನೀ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದರೂ ಅನುಭವದಲ್ಲಿ, ಸಂಸ್ಕಾರದಲ್ಲಿ ಇಲ್ಲಿದ್ಯಾ ನೀನು. ಈ ಸಾಮ್ರಾಜ್ಯದ ಒಡತಿಯಾಗಿ, ಗಂಡನಿಗೆ ತಕ್ಕ ಮಡದಿಯಾಗಿ, ಮಕ್ಕಳಿಗೆ ತಕ್ಕ ಮಾತೆಯಾಗಿ ನಿನ್ನ ಸೇವೆ ಯುವ ಪೀಳಿಗೆಗೆ ಮಾದರಿ ಆಗುವಂಥದ್ದು. ನಿನ್ನ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು ಅಖಿಲಮ್ಮ. ಜಾಸ್ತಿ ಹೊಗಳ್ಬೇಡಿ ವೀರಣ್ಣ, ಆಮೇಲೆ ನನಗೆ 2 ಕೊಂಬು ಬಂದ್ಬಿಡುತ್ತೆ, ಅದ್ರ ತುಂಬಾ ಅಹಂಕಾರ ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ನನ್ನ ಮಾತು ನಾನೇ ಕೇಳದೆ ಇರೋ ಹಾಗಾಗ್ಬಿಟ್ರೆ? ಅದನ್ನೆಲ್ಲ ದಾಟಿ ಬೆಳೆದಿರೋಳಮ್ಮ ನೀನು. ನಾನೇ ನಿನ್ನನ್ನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನೇನೋ. ವರ್ಷಾನುಗಟ್ಟಲೆ ನಿನ್ನ ಎಲ್ಲ ಪ್ರಯತ್ನದಲ್ಲೂ ನಿನ್ನ ನಾನು ಗಮನಿಸ್ತಾನೇ ಇದ್ದೀನಿ. ಅಹಂ ಅನ್ನೋದು ನಿನ್ನ ಹತ್ರನೇ ಬಿಟ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಬೆಳೆದಿದ್ರು, ಇಷ್ಟು ಹೆಸರುವಾಸಿ ಆಗಿದ್ರು ಕೂಡ, ಇಷ್ಟು ಹಣಕಾಸಿದ್ರು, ಆವತ್ತು ಇವತ್ತು ನೀ ನಾನು ಕೊಡ್ತಿರೋ ಗೌರವ, ಪ್ರೀತಿ ಒಂದೇ ಥರ ಇದೆಯಲ್ಲ, ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ನಾವು ಅಷ್ಟೇ ವೀರಣ್ಣ, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ, ನಮಗೆ ಮಾಡಿರೋ ಉಪಕಾರಕ್ಕೆ ಜನ್ಮ ಪೂರ್ತಿ ಋಣಿಯಾಗಿರ್ತೀವಿ. ಯಾಕೆ ಹಳೆ ಮಾತುಗಳೆಲ್ಲ? ಬರೀ ನಾವೇ ಮಾತಾಡ್ತಾ ಇದ್ದೀವಿ, ಅವರೆಲ್ಲ ಬೇಜಾರು ಮಾಡ್ಕೋತಾರೆ. ಹೇಗಿದೆ ಪಾರ್ವತಿ? ನಾನು ಚೆನ್ನಾಗಿದ್ದೀನಿ ಅಪ್ಪವ್ರೆ. ಅದು ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಮಾವ. ನಾವು ಸೂಪರ್ ಆಗಿದ್ದೀವಿ ವೀರಣ್ಣವ್ರೆ. ನಾನು ಕೇಳಲೇ ಇಲ್ವಲ್ಲ. ತಮಾಷೆ ಮಾಡಿದೆ ಅಷ್ಟೇ. ಹೇಗಿದ್ದೀರಾ ನೀವು ದಂಪತಿಗಳು? ಹಾಲು ಜೇನು ಥರ ಇದ್ದೀವಿ ಅಲ್ವಾ ದಾಮು? ಮತ್ತು ಹಾಲು ಒಂದು ಕಡೆ, ಜೇನು ಒಂದು ಕಡೆ ಇದೆ. ವೀರಣ್ಣ, ಎಲ್ಲರನ್ನೂ ಕೇಳಿದ್ರಿ. ನಮ್ಮ ಮನೆಯ ಮುದ್ದಿನ ಸೊಸೆ, ನಿಮ್ಮ ಮುದ್ದಿನ ಮಗಳು
ಜನನಿನೇ ಕೇಳಲಿಲ್ವಲ್ಲ. ಹೇಗಿದೆಯಾ ಅಂತ ಕೇಳೋದಕ್ಕೆ ಸಾಧಾರಣವಾದ ಕುಟುಂಬದಲ್ಲ ನನ್ನ ಮಗಳು ಸೊಸೆಯಾಗಿದ್ದಾಳೆ. ಅರಸನಕೋಟೆ ಅಖಿಲಾಂಡೇಶ್ವರಿ ಮನೆಯಲ್ಲಿ ಅವಳು ಚೆನ್ನಾಗೇ ಇರ್ತಾಳೆ ಅಲ್ವಾ ಜನನಿ? ಹೌದು ಅಪ್ಪ, ನಾನಂತೂ ನಮ್ಮ ಅತ್ತೆ ಮನೇಲಿ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಅಪ್ಪ, ಅತ್ತಿಗೆ ಪುಟಾಣಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಮಗಳೇ. ನಿತ್ಯ ನಿನ್ನ ನೆನೆಸ್ಕೋತಾನೆ ಇರ್ತಾರೆ. ಆದ್ರೆ ಆ ಮನೆಯಲ್ಲಿ ಕಾಡೋದು ಒಂದೇ. ಅಪ್ಪಾಜಿ ಇಲ್ಲ ಅನ್ನೋ ವಿಷಯದಲ್ಲಿ ನಮಗೂ ತುಂಬ ದುಃಖ ಇದೆ. ಅವರು ತುಂಬ ಜೀವನ ನಡೆಸಿನೇ ಹೋಗಿದಾರಲ್ಲ ವೀರಣ್ಣ, ಹಾಗೆ ಅಂತ ನಾವು ಸಮಾಧಾನ ಪಡ್ಕೋಬೇಕು ಅಲ್ವಾ? ಅದೇನೋ ನಿಜ. ಸಮಾಧಾನ ಮಾಡ್ಕೋ ಅಂತ ಹೇಳೋ ಸುಲಭ, ಆದರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಪ್ಪನೇ ಅಪ್ಪನ ಸ್ಥಾನನ ಬೇರೆ ಯಾರೂ ತುಂಬಕ್ಕೆ ಸಾಧ್ಯನೇ ಇಲ್ಲ. ನಾನು ನಮ್ಮಪ್ಪ ಗೆಳೆಯರು ಹಾಗಿದ್ವಿ. ಆದರೆ ಆ ವಿಧಿಗೆ ಅವ್ರ ಮೇಲೆ ತುಂಬ ಪ್ರೀತಿ ಬಂತು ಅಂತ ಕಾಣುತ್ತೆ. ಬಂದು ಕರ್ಕೊಂಡು ಹೋಗ್ಬಿಡ್ತು. ನಾನೇ ಎಷ್ಟೋ ಸಲ ಬೇರೆಯವ್ರಿಗೆ ಹೇಳಿರ್ತೀನಿ, ಜನ್ಮ ಕೊಟ್ಟವ್ರ ಬೆಲೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಾವು ಅವ್ರನ್ನ ಕಳ್ಕೊಂಡಾಗ ಮಾತ್ರ ಅಂತ. ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಖಿಲ, ನಾನು ಅನುಭವಿಸ್ತಾ ಇದ್ದೆ. ಅವ್ರು ಹೋದ್ಮೇಲೆ ನಾನು ಹುಚ್ಚಾಗ್ಬಿಟ್ಟೆ ಆ ಮನೆಯಲ್ಲಿ. ಹೇಗಿರ್ತಿದ್ದೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಮನಃಶಾಂತಿಗೋಸ್ಕರ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತ ಹೊರಟೆ. ಹೋಗ್ತಾನೇ ಇದ್ದೀನಿ, ವರ್ಷಗಟ್ಟಲೆ ಹೋಗ್ಬಿಟ್ಟೆ. ಊರೆಲ್ಲ ಮರ್ತೋಯ್ತು ನನಗೆ. ಇದ್ದಕ್ಕಿದ್ದ ಹಾಗೆ ನನಗೆ ನನ್ನ ಮಗಳು ನೆನಪಾದ್ಲು. ವೀರಣ್ಣ, ವಯಸ್ಸಾಗ್ಲಿ ಆಯಸ್ಸಾಗ್ಲಿ ನಮ್ಮನ್ನು ಹೇಳಿ ಕೇಳಿ ಮುಂದುವರಿಯೋದಿಲ್ಲ ಅಲ್ವಾ? ಅದ್ರ ಪಾಡಿಗೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಮಗು ಹುಟ್ಟೋ ದಿನಾಂಕನ ನಿಗದಿಪಡಿಸಿ ಹೇಳ್ಬೋದು, ಆದರೆ ಮನುಷ್ಯ ಸಾಯೋ ದಿನನ ಹೇಳಕ್ಕಾಗಲ್ಲ ಅಲ್ವಾ? ನಾವು ಬರೀ ಬೇಸರದ ವಿಚಾರ ಮಾತಾಡ್ತಿದ್ರೆ ಎಲ್ರಿಗೂ ಬೇಸರ ಆಗುತ್ತೆ ಅಂತ ಕಾಣುತ್ತೆ. ರಘು, ಏನಪ್ಪ? ಏನಿಲ್ಲ ವೀರಣ್ಣ, ನೀನು ಮನೆಗೆ ಬಂದಿದ್ದು ಹೊಸ ಹುರುಪ್ ಬಂದಂಗೆ ಆಯ್ತು ನೋಡು. ಆದರೂ ನೀವೆಲ್ಲ ನನಗೆ ಕ್ಷಮಿಸ್ಬೇಕು. ಯಾಕೆಂದರೆ ನನ್ನ ಮೊಮ್ಮಗು ನೋಡೋ ಉತ್ಸಾಹದಲ್ಲಿ ನಿಮಗೆಲ್ಲ ನಾನು ಏನೂ ತರಲಿಲ್ಲ, ಬರೀ ಕೈಯಲ್ಲಿ ಬಂದ್ಬಿಟ್ಟೆ. ನನಗೆ ಏನೇನು ಬೇಕು ಎಲ್ಲ ಕೊಸಿದ್ರು ತಾತ. ಹೌದಾ ಪುಟಾಣಿ? ವೀರಣ್ಣ, ನೀವು ನಮ್ಮನೆಗೆ ಬಂದಿರೋದು, ನೀವು ಕೊಟ್ಟಿರೋ ಪ್ರೀತಿ ವಿಶ್ವಾಸ, ಇದೇ ನಮಗೆ ದೊಡ್ಡ ಉಡುಗೊರೆ. ಇನ್ನೇನು ಬೇಕು ಹೇಳಿ ನಮಗೆ? ನೀನು ಅಮ್ಮನ ಹತ್ರ ಹೋಗು. ಆದ್ರೆ ಇವತ್ತು ನಾನು ನಿನ್ ಜೊತೆಗೇನೆ ಊಟ ಮಾಡ್ತೀನಿ, ಆಯ್ತಾ? ನಾನು ಇವತ್ತು ನಿಮ್ಮ ಜೊತೆಗೆ ಊಟ ಮಾಡ್ತೀನಿ, ಆಯ್ತಾ? ಹೋಗ ಅಮ್ಮನ ಹತ್ರ ಹೋಗು. ತಾವು ಯಾವಾಗ ಇಲ್ಲಿ ದಯಪಾಲಿಸಿದ್ದು? ಬಾವಾ, ನಾನು ಆಗ್ಲಿಂದ ಇಲ್ಲೇ ಇದ್ನಲ್ಲ, ಪಾರ್ವತಿ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನೀವೇ ನೋಡಿದ್ರಲ್ಲ. ನಾನು ಕೇಳಿದ್ದು ತಾವಿಲ್ಲಿಗೆ ಬಂದು ಎಷ್ಟು ದಿನ ಆಯಿತು ಅಂತ. ಈಗ ಸ್ವಲ್ಪ ದಿನ ಆಯ್ತು ಅಷ್ಟೇ. ದೀಪಾವಳಿಗೆ ಬಂದವರು
ಸಂಕ್ರಾಂತಿ ಬಂದ್ರು ಇಲ್ಲೇ ಇದ್ದಾರೆ. ದಾಮಿನಿ, ಏನು ಮಾತು ಅಂತ ಆಡ್ತಿದೀಯಮ್ಮ? ಎಲ್ಲರ ಮುಂದೆ ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅಂತ ಇಷ್ಟು ವರ್ಷ ಆದರೂ ಗೊತ್ತಿಲ್ವಾ ನಿನಗೆ? ಸಾರಿ ಅಕ್ಕ, ಕ್ಷಮಿಸಿ, ಬಾಯ್ ತಪ್ಪಿ ಬಂದ್ಬಿಡ್ತು. ನೀನು ಯಾಕೆ ತಾಯಿ ಕ್ಷಮೆ ಕೇಳ್ತೀಯ? ಬೀಗರು ಮನೆಗೆ ನಾವು ಯಾರಾದರೂ ಬಂದರೆ ಒಂದು 4 ದಿನ ಇರಬೇಕು, ರುಚಿಯಾದ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಒಳ್ಳೆ ಮಾತಾಡಬೇಕು, ಹೊರಟು ಬಿಡಬೇಕು. ಅದು ಬಿಟ್ಬಿಟ್ಟು ಹೊದ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಇಲ್ಲೆಲ್ಲ ಒಳ್ಳೆ ಬೆಲೆ ಬಾಳಂತ ಹಾಸಿಗೆ ದಿಂಬು ಇದೆ, ಎ ಸಿ ಇದೆ ಅಂದ್ಬಿಟ್ಟು ಇಲ್ಲೇ ಸೆಟ್ಲಾಗ್ಬಿಟ್ರೆ ಹೆಂಗಮ್ಮ ಅಲ್ವಾ? ವೀರಣ್ಣ, ರತ್ನವೇಣಿ ನಮ್ಮ ಮನೇಲಿರೋದು ನಮ್ಗೆ ಯಾರಿಗೂ ಏನೂ ಬೇಜಾರು ಇಲ್ಲ, ಅಭ್ಯಂತರನೂ ಇಲ್ಲ. ಅವರು ನಮ್ಮ ಮನೇಲಿ ಒಬ್ಬ ಸದಸ್ಯರ ಥರನೇ ಆಗ್ಬಿಟ್ಟಿದ್ದಾರೆ. ನಿನ್ನ ಸ್ವಭಾವ ಎಂಥದ್ದು, ನಿನ್ಗೆಂಥ ಒಳ್ಳೆ ಗುಣ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಖಿಲಮ್ಮ. ಆದರೂ ಸುಮ್ಮನೆ ಒಂದು ಮನೆಯಲ್ಲಿ ದೀರ್ಘಕಾಲ ಇರೋದು ಏನು ಚೆನ್ನಾಗಿರುತ್ತೆ ಹೇಳು? ಅದೇನೋ ಹೇಳ್ತಾರಲ್ಲ, ಕೆಲಸ ಕಾರ್ಯ ಇಲ್ಲದೆ ಇರೋರು ಮನೆ ಹೊರಗಡೆ ಕೂತ್ಕೊಂಡು ಕೂದಲು ಕೆದಕೋತಾ ಇರ್ತಾರಂತೆ. ಹಾಗಾಗಲ್ವೇ ಇದು? ಹೋಗ್ಲಿ ಬಿಡು ವೀರಯ್ಯ, ಅವರಿಂದ ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. 10 ಜನ ಇರೋ ಮನೆಯಲ್ಲಿ ಅವರೊಬ್ಬರಿಂದ ಮನೆಗೇನು ಭಾರ ಇಲ್ಲ. ಮನೆಗೆ ಭಾರ ಆಗೋದ್ರ ಬಗ್ಗೆ ಚಿಂತೆ ಇಲ್ಲ ರಘು. ಇವರಿಂದ ಮನೇಲಿರೋರು ಮನಸ್ಸಿಗೆ ಭಾರ ಆಗಬಾರ್ದು ಅಷ್ಟೇ. ಅಪ್ಪ, ಚಿಕ್ಕಮ್ಮ ಮನೆಯಲ್ಲೇ ಇದ್ದು ನನ್ನನ್ನು ಪುಟಾಣಿನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿನ್ನಿಷ್ಟ ಮಗಳೇ, ನಿನಗೆ ನಿನ್ನ ಚಿಕ್ಕಮ್ಮನ ಅವಶ್ಯಕತೆ ಇದೆ ಅಂದರೆ ಜೊತೆಲಿಟ್ಕೋ. ಆದರೆ ಅದರಿಂದ ಏನೇ ತೊಂದರೆಗಳಾದರೂ ನೀನೇ ಜವಾಬ್ದಾರಿ. ಸರಿ ವೀರಯ್ಯ, ಫ್ರೆಶ್ ಆಗು, ಊಟ ಮಾಡೋಣ ಎಲ್ಲರೂ. ಮಾರುತಿ, ಟವೆಲ್ ಕೊಡಮ್ಮ. ಸರಿ ಮಾವ. ಮಮ್ಮಿ ಸಾಕು, ಟಾಟನತ್ತ ಊಟ ತಿನ್ನಿಸ್ಕೋಬೇಕು ತಾನೆ? ಸರಿ, ತಿನ್ನಿಸ್ಕೊಳ್ವಂತೆ. ಮಮ್ಮಿ ಪಾರನು ಊಟ ತಿನ್ನಿಸ್ಲಿ, ಅವ್ರು ತಿನ್ಸಿ ತುಂಬಾ ದಿನ ಆಯ್ತು. ಬೇಡ ಪುಟಾಣಿ, ನನ್ನನ್ನು ಬಿಟ್ಟು ನಿನಗೆ ಬೇರೆ ಯಾರು ತಿನ್ಸೋದು ನಂಗೆ ಇಷ್ಟ ಆಗಲ್ಲ. ಸುಮ್ಮನೆ ತಿನ್ನು.